ದರ್ಶನ್ ಮೊನ್ನೆ ಬೆಂಗಳೂರು ಸೆಷನ್ಸ್ ಕೋರ್ಟ್ಗೆ ಬಂದಿದ್ರು. ಪವಿತ್ರಾ ಗೌಡ ಕೂಡ ಹಾಜರಾಗಿದ್ರು. ಇವರ ಕೇಸ್ ವಿಚಾರಣೆ ಮುಂದಿನ ತಿಂಗಳು ಫೆಬ್ರವರಿ 25ರಂದು ಮುಂದೂಡಲಾಗಿದೆ. ಇದೇ ಸಮಯದಲ್ಲಿ ಜನವರಿ 12ರಿಂದ ಮುಂದಿನ 5 ದಿನಗಳವರೆಗೆ ಮೈಸೂರಿಗೆ ಹೋಗಲು ಅವಕಾಶ ಮಾಡಿಕೊಡಿ ಅಂತಲೇ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಅದೇ ರೀತಿನೇ ಪವಿತ್ರಾ ಗೌಡ ಕೂಡ ದೇವಸ್ಥಾನಕ್ಕೆ ಹೋಗಬೇಕಿದೆ. ಅದಕ್ಕೇನೆ 1 ತಿಂಗಳು ಬೇರೆ ರಾಜ್ಯಗಳಿಗೆ ಹೋಗಲು ಅವಕಾಶ ಮಾಡಿಕೊಡಿ ಅಂತಲೇ ಕೇಳಿದ್ರು. ನ್ಯಾಯಾಲಯ ಇವರ ಮನವಿಗೆ ಸ್ಪಂದಿಸಿದೆ. ಹಾಗಾಗಿಯೇ ದರ್ಶನ್ ಇದೀಗ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಪವಿತ್ರಾ ಗೌಡ ದೂರದ ರಾಜ್ಯಗಳಿಗೆ ಹೋಗಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇದರ ಮಧ್ಯೆ ಇದೀಗ ಸಂಕ್ರಾಂತಿ ಹಬ್ಬ ಬಂದಿದೆ. ದರ್ಶನ್ ಆ ತಯಾರಿಯಲ್ಲಿಯೇ ಇದ್ದಾರೆ. ಇದರ ವಿವರ ಇಲ್ಲಿದೆ ನೋಡಿ. ದರ್ಶನ್ ಸಂಕ್ರಾಂತಿ ತಯಾರಿ ಹೇಗಿದೆ ಗೊತ್ತಾ? ಹೌದು, ದರ್ಶನ್ ಸಂಕ್ರಾಂತಿ ಹಬ್ಬ ಜೋರಾಗಿಯೇ ಇದೆ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ಅಲ್ಲಿಯೇ ಈ ಒಂದು ಹಬ್ಬದ ತಯಾರಿ ಮಾಡ್ತಿದ್ದಾರೆ. ಆದ್ರೆ ಇವರಿಗೆ ಸಂಕ್ರಾಂತಿ ಹಬ್ಬ ಹೊಸದೇನೂ ಅಲ್ಲ, ತಯಾರಿನೂ ಹೊಸದಲ್ವೇ ಅಲ್ಲ ಬಿಡಿ. ಪ್ರತಿ ವರ್ಷ ದರ್ಶನ್ ತಮ್ಮ ಇದೇ ಫಾರ್ಮ್ ಹೌಸ್ ಅಲ್ಲಿಯೇ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಕಾರಣ ಇದೇ ಫಾರ್ಮ್ ಹೌಸ್ ಅಲ್ಲಿ ಕುದುರೆಗಳಿವೆ, ಹಸುಗಳು ಇವೆ, ಕುರಿ ಕೋಳಿ ಸಹ ಇವೆ. ಇವುಗಳನ್ನ ಸಂಕ್ರಾಂತಿ ಹಬ್ಬಕ್ಕೆ ದರ್ಶನ್ ಪ್ರತಿ ವರ್ಷ ರೆಡಿ ಮಾಡ್ತಾರೆ. ತಾವೇ ಪ್ಲಾನ್ ಮಾಡಿ ರೆಡಿ ಮಾಡಿರೋ ಒಂದು ಎತ್ತಿನ ಬಂಡಿ ಕೂಡ ಇದೆ. ಅದರಲ್ಲಿ ಕುಳಿತು ಅಷ್ಟೇ ಖುಷಿಯಲ್ಲಿ ದೂರಕ್ಕೂ ಹೋಗ್ತಾರೆ. ಕಿಚ್ಚು ಹಾಯಿಸೋ ಸಂಕ್ರಾಂತಿ ಸಂಭ್ರಮ. ಹೌದು, ಕಳೆದ ವರ್ಷ ಸಂಕ್ರಾಂತಿ ಹಬ್ಬ ಜೋರಾಗಿಯೇ ಇತ್ತು. ಕಾಟೇರ ಚಿತ್ರ ಗೆದ್ದ ಖುಷಿ ಕೂಡ ಇತ್ತು. ಆ ಖುಷಿಯಲ್ಲಿಯೇ ದರ್ಶನ್ ತಮ್ಮ ನೆಚ್ಚಿನ ಬಿಳಿ ಕುದುರೆಯನ್ನು ಕಿಚ್ಚು ಹಾಯಿಸಿದ್ದರು. ಎತ್ತು, ಕುರಿ, ಟಗರು ಹೀಗೆ ಫಾರ್ಮ್ ಹೌಸ್ ಅಲ್ಲಿರೋ ಪ್ರಾಣಿಗಳ ಕಿಚ್ಚು ಹಾಯಿಸಿದ್ದರು. ಆದ್ರೆ ಈ ವರ್ಷ ಹಬ್ಬ ಮಾಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಇತ್ತು. ಆದ್ರೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೇಣುಕಾಸ್ವಾಮಿ ಕೇಸ್ ವಿಚಾರವಾಗಿ ಮೊನ್ನೆ ವಿಚಾರಣೆ ಕೂಡ ಇತ್ತು. ಬೆಂಗಳೂರಿನ ಸೆಷನ್ ಕೋರ್ಟ್ ಅಲ್ಲಿ ದರ್ಶನ್ ಹಾಜರಾಗಿದ್ದರು. ಆಗಲೇ ಒಂದು ಮನವಿ ಕೂಡ ಮಾಡ್ಕೊಂಡಿದ್ರು. ಮೈಸೂರಿಗೆ ಹೋಗ್ತೇನೆ, ಅಮ್ಮನ ಜೊತೆಗೆ ಇರ್ತೀನಿ, ಹಾಗಾಗಿ 5 ದಿನ ಮೈಸೂರಿಗೆ ಹೋಗಲು ಅನುಮತಿ ಕೊಡಿ ಅಂತಲೇ ಕೇಳ್ಕೊಂಡಿದ್ರು. ಆ ಒಂದು ಮನವಿಗೆ ನ್ಯಾಯಾಲಯ ಸ್ಪಂದಿಸಿದೆ. ಜನವರಿ 12ರಿಂದ 5 ದಿನ ಮೈಸೂರಿನಲ್ಲಿ ಇರಲು ಅನುಮತಿ ಕೊಟ್ಟಿದೆ. ಹಾಗಾಗಿಯೇ ದರ್ಶನ್ ಅವರ ಸಂಕ್ರಾಂತಿ ಹಬ್ಬ ಜೋರು ಅನ್ನೋ ಮಾತು ಕೂಡ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, NCIB ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ.